ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಮೇತವಾಗಿ ನಿಮ್ಮ ಮುಂದೆ ಹಾಕ್ತಾ ಹೋಗ್ತಾ ಇದ್ದೇನೆ. ನೀವು ಆಲಿಸ್ತಾ ಹೋಗಿ. ಹಾಗೆ ನಾನು ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಉತ್ತರ, ಬಹುರೂಪಿಣಿ ವಿದ್ಯೆ, ಮಂತ್ರವಿದ್ಯೆ, ಸೀತೆ, ಮಂಡೋದರಿ. ಇಲ್ಲಿ ಉತ್ತರ ಸೀತೆ. ವಿದ್ಯಾರ್ಥಿಗಳೇ ಗಮನಿಸಿ, ದಪ್ಪ ಅಕ್ಷರದಲ್ಲಿ ಉತ್ತರ ಇದೆ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. 3ನೆಯ ಪ್ರಶ್ನೆ, ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಹಾನಿ ಹರಿಬಗೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು ಕುಲ್ಲನವನು ಉಪಟಳವನು ಆತಂಗೆ ಎಲ್ಲವನು. ಈ ಪದ್ಯ ಭಾಗದಲ್ಲಿ ಭೀಮನನ್ನು ಕುರಿತು ಏನೆಂದು ಚಿತ್ರಿಸುತ್ತಾಳೆ? ವಿದ್ಯಾರ್ಥಿಗಳೇ, ಇಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಅಕ್ಷರ ದೋಷಗಳಿವೆ, ಅದನ್ನು ಕೂಡ ಸರಿಪಡಿಸಿಕೊಳ್ಳಿ. ನಾನು ಆದಷ್ಟು ಸರಿಪಡಿಸಿ ನಿಮ್ಮ ಮುಂದೆ ಓದ್ತಾ ಹೋಗ್ತೇನೆ, ಸ್ವಲ್ಪ ನೀವು ಕೂಡ ಸರಿಪಡಿಸ್ತಾ ಹೋಗಿ. ಉತ್ತರ, ಆ ತನ್ನ ಪತಿಗಳೈವರಲ್ಲಿ ಪರಾಕ್ರಮಶಾಲಿ ಯಾರು? ಭೀಮ. 4ನೇ ಪ್ರಶ್ನೆ, ಕವಯತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ಉತ್ತರ, ನಂಬಿರದ ದೇವರು. 5ನೇ ಪ್ರಶ್ನೆ, ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೂ ದೀಪ ಹಚ್ಚದ ಸ್ಥಳ ಯಾವುದು? ಉತ್ತರ, ಸೋಗೆ ಬಿಲ. 6ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? 4 ಉತ್ತರಗಳಲ್ಲಿ ಈ ಕಮಲಮ್ಮ ಮುದ್ದೇಗೌಡರು. 7ನೆಯ ಪ್ರಶ್ನೆ, ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ಉತ್ತರ, ಒಕ್ಕಲ ಮಕ್ಕಳನ್ನು. ಇನ್ನು 8ನೆಯ ಪ್ರಶ್ನೆ, ನಿರೂಪಕರಿಗೆ ಯಾವ ಕೆಲಸ ಖಾಯಮ್ಮಾಗಿತ್ತು? ಉತ್ತರ, ಆ ಜೀಪಿನ ಗೇರ್ ಬಾಕ್ಸ್ ರಿಪೇರಿ. 9ನೇ ಪ್ರಶ್ನೆ, ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಉತ್ತರ, ಅ ನಾಗರಾಜನಿಗೆ. 10ನೆಯ ಪ್ರಶ್ನೆ, ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಉತ್ತರ, ಆ ಊರನ್ನು ಸ್ವಚ್ಛವಾಗಿಡುವುದು. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬ್ಲೂ ಪ್ರಿಂಟ್ ಪ್ರಕಾರ ಬಿಟ್ಟ ಸ್ಥಳಗಳು ಯಾವುದೆಲ್ಲ ಬರುತ್ತವೆ ಅನ್ನೋದನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಇಲ್ಲಿ ಉತ್ತರಗಳನ್ನು ನಿಮ್ಗೆ ಗೊತ್ತಿದೆ, ಬ್ರ್ಯಾಕೆಟ್ ಒಳಗೆ ಕೊಟ್ಟಿರ್ತಾರೆ. ನೋಡೋಣ. 11ನೆಯ ಪ್ರಶ್ನೆ, ಮಾರ್ಷ್ ವಾಲ್ಪರೈಗೆ ಬಂದದ್ದು ಡ್ಯಾಶ್ರಲ್ಲಿ? 1890. 1890 ನೀವು ನೆನಪಲ್ಲಿ ಇಟ್ಕೊಳ್ಬೋದು. ಇನ್ನು 12ನೆಯ ಪ್ರಶ್ನೆ, ಡ್ಯಾಶ್ ಮರ್ಯಾದೆಯನ್ನು ನಾವು ಮೀರಬಾರದು. ಡ್ಯಾಶ್ ಯಾವುದು? ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕು? 13ನೇ ಪ್ರಶ್ನೆ, ಡ್ಯಾಶ್ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ? ಉತ್ತರ, ಮಗುವೆ. ಇಲ್ಲಿದೆ ನೋಡಿ, ಉತ್ತರಗಳೆಲ್ಲ ಇದೆ. 14ನೇ ಪ್ರಶ್ನೆ, ವಸುಧೆಗೆ ಒಡೆಯ ನೆನೆಸಿದವನು ಡ್ಯಾಶ್? ಉತ್ತರ, ರಾಮಚಂದ್ರ. 15ನೇ ಪ್ರಶ್ನೆ, ಎತ್ತುಗಳು ಘಕ್ಕೆಂದು ಡ್ಯಾಶ್ ಬಂದೊಡನೆ ನಿಲ್ಲುತ್ತವೆ? ಉತ್ತರ ಇದೆ ನೋಡಿ, ಫಳಾರದಂಗಡಿ. ಇನ್ನು ಈ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅಲ್ಲಿಯೂ ಕೂಡ ಭೇಟಿ ನೀಡಿ. ಹೇಗೆ ನೆನಪಲ್ಲಿ ಇಟ್ಟುಕೊಳ್ಬೇಕು ಅನ್ನೋದನ್ನು ಹಾಕಿದ್ದೇನೆ, ಅಲ್ಲಿಗೂ ಒಂದು ಸಲ ಭೇಟಿ ನೀಡಿ. 5 ಅಂಕಗಳ ಪ್ರಶ್ನೆಗಳಿದು. ಆ ಪಟ್ಟಿಯಲ್ಲಿ ಯಾವುದಿರ್ತದೆ? ಕದಡಿದ ಸಲಿಲಂ ತಿಳಿವಂದದೆ, ಕರ್ನಾಟಕ ಸಂಗೀತ ಪಿತಾಮಹ ಶಿಲುಬೆ ಏರಿದ್ದಾನೆ, ಪಗೆಯಂ ಬಾಲಕನೆಂಬರೆ ಶಿಲುಬೆ ಏರಿದ್ದಾನೆ. 19, ಪಗೆಯಂ ಬಾಲಕನೆಂಬರೆ. 20, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇಲ್ಲಿ ಬಾ ಪಟ್ಟಿಯಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. 16ನೇದಕ್ಕೆ ಕದಡಿದ ಸಲಿಲಂ ತಿಳಿವಂದದೆ. ಇಲ್ಲಿ ಬರೆದವರು ನಾಗಚಂದ್ರ. ಕರ್ನಾಟಕ ಸಂಗೀತ ಪಿತಾಮಹ ಯಾರು?
ಪುರಂದರದಾಸರು. ಶಿಲುಬೆ ಏರಿದ್ದಾನೆ ಬರೆದವರು ಯಾರು? ಅ. ಕೆ.ಎಸ್. ನಿಸಾರ್ ಅಹಮದ್. ಪಗೆಯಂ ಬಾಲಕನೆಂಬರೆ, ಇಲ್ಲಿ ಪುಲಿಗೆರೆ ಸೋಮನಾಥ. 20ನೇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಈ ಲಲಿತಾ ಸಿದ್ಧಬಸವಯ್ಯ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಆ ವಿಭಾಗದಿಂದ ಸೆಕೆಂಡ್ ಮೇನ್, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿಯೂ ಹಾಗೆ ವಿದ್ಯಾರ್ಥಿಗಳೇ, ಪದ್ಯಭಾಗ, ಗದ್ಯಭಾಗ ಹಾಗೂ ದೀರ್ಘಗದ್ಯ. ಇದರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದನ್ನು ಓದಿಕೊಳ್ಬೇಕು, 2 ಅಂಕಗಳ ಪ್ರಶ್ನೆಗಳಿಗೆ ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ: ರಾವಣನ ಎದುರಿಗೆ ಪ್ರತ್ಯಕ್ಷಗೊಂಡ ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮೀಧರ ಲಕ್ಷ್ಮಣನನ್ನು ಕೊನೆಯ ಜನ್ಮದಲ್ಲಿರುವ ರಾಮನನ್ನು ಬಿಟ್ಟು ಉಳಿದವರನ್ನು ಜೀವಸಹಿತ ಉಳಿಯಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ನೀಡಿತು. 22ನೇ ಪ್ರಶ್ನೆ, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಉತ್ತರ: ನಮ್ಮ ನೆರೆಮನೆಯವರು ಬುದ್ಧಿವಂತರಾಗಿರಬೇಕು. ನೆರೆಮನೆಯವರು ತಾವೇ ಸ್ವತಃ ಬುದ್ಧಿಹೀನರಾಗಿದ್ದರೆ ಅವರಿಂದ ನಮ್ಮಲ್ಲಿ ಇರುವಷ್ಟು ಬುದ್ಧಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನು 23ನೆಯ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ: ಕವಿಯ ಪ್ರಕಾರ ಯೌವನವು ಜೀವನದ ಬೆಳಗುಜಾವ. ಯೌವನದ ಕಾಲದಲ್ಲಿ ನಿರಂತರ ಕಾರ್ಯಶೀಲರಾಗಿ ಜೀವನವನ್ನು ಸಾರ್ಥಕಗೊಳಿಸಬೇಕು. ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿಯ ಕಾಲವೂ ಹೌದು. ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತೆಗಳಿಂದ ಆವರಿಸಿರುತ್ತದೆ ಎಂದು ಕವಿ ಮುಪ್ಪು ಮತ್ತು ಹರೆಯದ ವ್ಯತ್ಯಾಸವನ್ನು ಹೇಳುತ್ತಾರೆ. ಇನ್ನು 24ನೆಯ ಪ್ರಶ್ನೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಉತ್ತರ: ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ನಕಲಿ ಮರ, ಬೆಚ್ಚನೆಯ ಪ್ರಾರ್ಥನೆಗಳನ್ನು ಹೊತ್ತು ತಂದಿದೆ. ಆ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 25ನೇ ಪ್ರಶ್ನೆ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಉತ್ತರ: ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು. 26ನೆಯ ಪ್ರಶ್ನೆ, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ? ಉತ್ತರ: ಕೈಗಾರಿಕೋದ್ಯಮಿಗಳಿಂದ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಗಿ ಹೊಗೆಯುಗುಳುವ, ಗಡಗಡ ಸದ್ದು ಮಾಡುವ ಲಾರಿ, ಟ್ರ್ಯಾಕ್ಟರ್ಗಳು ಬರತೊಡಗಿದವು. ಸರ್ಕಾರದ ಉತ್ತೇಜನದಿಂದ ನಿಬಿಡ ಅರಣ್ಯಗಳೆಲ್ಲ ತೆರವಾದವು. ಇನ್ನು 27ನೆಯ ಪ್ರಶ್ನೆ, ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಹೇಳುತ್ತಾಳೆ ಕೇಳಿದಳು? ಉತ್ತರ: ಪದ್ಯವು ಅಪ್ರಿಯ, ತಿರಸ್ಕಾರ ಯೋಗ್ಯವಾದುದು ಮತ್ತು ಗದ್ಯವೇ ಹೃದಯಕ್ಕೆ ಪ್ರಿಯವಾದುದು, ಹಿತಕರವಾದುದು. ಆದುದರಿಂದ ಹಿತಕರವಾದ ಗದ್ಯದ ಧಾಟಿಯಲ್ಲೇ ಕಥೆಯನ್ನು ಹೇಳೆಂದು ಮನೋರಮೆ ಮುದ್ದಣನನ್ನು ಕೇಳಿದಳು. ಕಥೆಯನ್ನು ಹೇಳು ಎಂದು ಅದು ರಿಪೀಟ್ ಆಗಿದೆ. 28ನೆಯ ಪ್ರಶ್ನೆ ಈಗ, ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಉತ್ತರ: ಹಳ್ಳಿಯ ಚಹಾದ ಅಂಗಡಿ ಎಂದರೆ ಇಳಕಲ್ಲ ಸೀರೆ ಉಟ್ಟು ಗುಳೇದ ಗುಡ್ಡದ ಕುಬಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರದಿದ್ದರೂ ಸ್ವರ್ಗ ಸುಖ ಕೊಡಬಲ್ಲಳು. ಅಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪಲ ತೀರಿಸಿಕೊಳ್ಳುವ ಕೇಂದ್ರವಾಗಿ ಇರುತ್ತದೆ. 29ನೇ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದು ಏಕೆ? ಉತ್ತರ:
24 ಗಂಟೆ ಕುಡಿದೇ ಇರುತ್ತಿದ್ದ ಮಾವುತ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆದುದರಿಂದ ಮಠದವರಿಗೆ ಮಾವುತ ವೇಲಾಯುಧನನ್ನು ಸಾಕುವುದು ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು. 30ನೇ ಪ್ರಶ್ನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದಿದ್ದ ತುಕ್ಕು ಹಿಡಿದ ವಾಹನಗಳ ಸ್ಥಿತಿ ಹೇಗಿತ್ತು? ಉತ್ತರ. ಮಲೆನಾಡಿನ ಮಳೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದಿದ್ದ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಬೆಳೆದು ಶೋಚನೀಯ ಸ್ಥಿತಿ ತಲುಪಿದ್ದವು. 31ನೆಯ ಪ್ರಶ್ನೆ. ಆನೆ ಮರತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಉತ್ತರ. ದೊಡ್ಡ ದೊಡ್ಡ ಮರಗಳಿಗೆ ಆನೆ ಹಣೆ ಹಚ್ಚಿ ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟಪಟ ನೆಲದಿಂದ ಎದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತವೆ. ಎಂತಹ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು. 32ನೇ ಪ್ರಶ್ನೆ. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಉತ್ತರ. ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧ ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟಿದ್ದ ಹಗ್ಗ ಬಿಚ್ಚಬೇಕೆಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಲಾರಿ ಮೆಲ್ಲಗೆ ಒಂದು ಕಡೆಗೆ ವಾಲಿ ದೊಪ್ಪನೆ ಉರುಳಿಬಿತ್ತು. ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಚಾಕ್ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತು ಹೋದ. ಆನೆ ಇದಕ್ಕೆ ಕಾರಣವಲ್ಲ. ಇನ್ನು ಈ ವಿಭಾಗದಲ್ಲಿ ಸಂದರ್ಭ. ಯಾವುದಾದರೂ 2 ಪ್ರಶ್ನೆಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ವಿದ್ಯಾರ್ಥಿಗಳೇ, ಸಂದರ್ಭ ಯಾವುದು ಬರಬಹುದು ಅನ್ನುವಂಥದ್ದು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಿ. 33ನೇ ಪ್ರಶ್ನೆ. ಯಮಸುತಂಗೆ ಅರುಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಉತ್ತರ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕೀಚಕನಿಂದ ಉಪಟಳಕ್ಕೆ ಒಳಗಾದ ದ್ರೌಪದಿ ದುಃಖದಿಂದ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ವಿರಾಟನ ಪತ್ನಿ ಸುದೇಷ್ಣೆಯು ಸೈರಂಧ್ರಿಯಾದ ಸುದೇಷ್ಣೆಯ ತಮ್ಮ ಸೈರಂಧ್ರಿಯಾದ ದ್ರೌಪದಿಯನ್ನು ಪೀಡಿಸುತ್ತಾನೆ, ಅಥವಾ ಸುದೇಷ್ಣೆಯ ಸೈರಂಧ್ರಿಯಾದ ದ್ರೌಪದಿಯನ್ನು ಕೀಚಕನು ಪೀಡಿಸುತ್ತಾನೆ. ಈ ಕಷ್ಟವನ್ನು ತಾನು ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ದ್ರೌಪದಿ ದುಃಖಿಸುತ್ತಾಳೆ. ಧರ್ಮರಾಜನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಕ್ಷಮೆಗಳ ಗರ ಹೊಡೆದಿದೆ. ಪಾರ್ಥನು ಅಣ್ಣನ ಆಜ್ಞೆಯನ್ನು ಪಾಲಿಸುವ ಭ್ರಮೆಗೆ ಸಿಲುಕಿದ್ದಾನೆ. ನಕುಲ ಸಹದೇವರು ಅಸಮರ್ಥರು ಎಂದು ಚಿಂತಿಸುತ್ತಾಳೆ. ಸ್ವಾರಸ್ಯ. ಧರ್ಮದ ಪರಿಪಾಲನೆಯ ಭ್ರಮೆಗೆ ಒಳಗಾದವರಿಗೆ ಮಾನವಂತ ಹೆಂಡತಿಯ ಕಷ್ಟವೂ ಕಾಣುವುದಿಲ್ಲ ಎಂಬ ವ್ಯಂಗ್ಯ ಇಲ್ಲಿ ವ್ಯಕ್ತವಾಗಿದೆ. 34ನೇದು. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಮಹಾನಗರದಲ್ಲಿ ಓದಿ ಬೆಳೆಯುವ ಮಕ್ಕಳ ಕುರಿತ ಚಿತ್ರಣವನ್ನು ಕವಿ ಇಲ್ಲಿ ನೀಡುತ್ತಾರೆ. ಮುಂಬೈನಂತಹ ಗಜಿಬಿಜಿಯ ಗೊಂದಲಗಳ ನಗರಗಳಲ್ಲಿ ಮಗು ಪ್ರಕೃತಿಯ ಸುಂದರತೆಗಳ ವಾಸ್ತವಿಕ ಜ್ಞಾನವನ್ನು ಪಡೆಯಲು ಹೇಗೆ ಸಾಧ್ಯ? ವಿದ್ಯೆ ಎಂದರೆ ಶಾಲಾ ಕಾಲೇಜುಗಳಲ್ಲಿ ಏನು ಕಲಿಸುವರೋ ಅಷ್ಟೇ. ದಾರಿ ಬದಿಯ ಜಾಹೀರಾತು ರೇಡಿಯೋಗಳಿಂದ ತಿಳಿದದ್ದು ಮಾತ್ರ. ತಾನಾಗಿ ಕಲಿಯುವುದಕ್ಕೆ ಮಗುವಿಗೆ ಅವಕಾಶವೇ ಇಲ್ಲವೆಂದು ಕವಿ ಹೇಳುತ್ತಾರೆ. ಸ್ವಾರಸ್ಯ.
ಪ್ರಕೃತಿ ಮತ್ತು ಸಮಾಜವನ್ನು ನೋಡಿ ಕಲಿಯಬೇಕಾಗಿದ್ದ ಮಗು ಆಧುನಿಕ ಆಕರ್ಷಕವಾದ ಬೆಡಗನ್ನು ಮಾತ್ರ ಕಲಿಯುತ್ತಿರುವ ವಿಪರ್ಯಾಸ ಇಲ್ಲಿ ಮೂಡಿಬಂದಿದೆ. ಇನ್ನು 35ನೆಯ ಪ್ರಶ್ನೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ತನ್ನ ಪತಿಯೊಂದಿಗೆ ಮಾತನಾಡಲು ಹಂಬಲಿಸುವ ಮುದುಕಿ ದೇವರಲ್ಲಿ ಇಡುವ ಮೊರೆ ಇದಾಗಿದೆ. ಮಗ ಕಾರನ್ನು ಏರಿ ಕೆಲಸಕ್ಕೆ ಹೊರಡುತ್ತಾನೆ. ಹಿಂದೆಯೇ ಮೊಮ್ಮಗಳ ಸ್ಕೂಲು, ಮೊಮ್ಮಗನ ಸ್ಕೂಲಿನ ವ್ಯಾನು ಹೋಗಿ ಆಯಿತು. ಇನ್ನು ಸೊಸೆಯು ಯಾವುದಾದರೂ ಕೆಲಸದ ನಿಮಿತ್ತ ಮನೆಯಿಂದ ಹೊರ ಹೋಗುವಂತಾಗಿದ್ದರೆ ತಾನು ಮುದುಕನ ಜೊತೆ ಒಂದಿಷ್ಟು ಹೆಚ್ಚಿಗೆ ಹೊತ್ತು ಫೋನಿನಲ್ಲಿ ಮಾತನಾಡಬಹುದಾಗಿತ್ತು ಎಂಬ ಹಂಬಲ ಮುದುಕಿಯದು. ಸೊಸೆ ಹೊರ ಹೋಗುವಂತೆ ಮಾಡಿದರೆ ಒಂದು ಹೂ ನಿನ್ನ ಪಾದಕ್ಕೆ ಹೆಚ್ಚಿಗೆ ಇಡುತ್ತೀನಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ಸ್ವಾರಸ್ಯ: ಫೋನು ಮಾಡಲು ಸ್ವಾತಂತ್ರ್ಯವಿಲ್ಲದ ಮುದುಕಿಯ ಸಣ್ಣ ಬಯಕೆ ಹಾಗೂ ಅವಳ ಅಸಹಾಯಕತೆ ಇಲ್ಲಿ ಚಿತ್ರಿತವಾಗಿದೆ. ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇದು ಈಗ ಗದ್ಯ ಭಾಗದಿಂದ. 36ನೆಯ ಪ್ರಶ್ನೆ, ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಕಟ್ಟಾಳು ಎಂದೇ ಗುರುತಿಸಿಕೊಂಡಿದ್ದ ಡಾಕ್ಟರ್ ಹಾಮಾನ ಅವರ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ ಕನ್ನಡದಲ್ಲಿ ಸೂಚನೆಗಳು ಇಲ್ಲದಿದ್ದರೆ ಇನ್ನು ಎಲ್ಲಿ ಇರುವುದು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅಗತ್ಯ. ಇಂಗ್ಲಿಷ್ ಹಿಂದಿ ಭಾಷೆ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ? ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳ ಒಳಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆಯನ್ನು ಇಲ್ಲಿ ಎತ್ತಿ ತೋರಿಸಲಾಗಿದೆ. 37ನೆಯ ಪ್ರಶ್ನೆ, ಎಲ್ಲ ಮಕ್ಕಳ ಕನಸು ಒಂದೇ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ಬರೆದ ಕಲಾಂ ಮೇಷ್ಟ್ರೋ ಕೃತಿಯ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಲಾಂ ಅವರು ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದ್ದಾರೆ. ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಎಲ್ಲ ಮಕ್ಕಳ ಕನಸು ಒಂದೇ. ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕ ಬಯಸುತ್ತಾರೆ ಎಂಬುದನ್ನು ಕಲಾಂ ಕಂಡುಕೊಂಡರು. ಸ್ವಾರಸ್ಯ: ಮಕ್ಕಳ ಮನಸ್ಸನ್ನು ಸಹ ಕಲಾಂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಲ್ಲದೆ ಅವರೊಂದಿಗೆ ಸದಾ ಬೆರೆಯುತ್ತಿದ್ದರು. ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇದು ದೀರ್ಘಗದ್ಯ. ಕೃಷ್ಣೇಗೌಡನ ಆನೆ. 38ನೇ ಪ್ರಶ್ನೆ, ಸಂದರ್ಭ: ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು? ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಭದ್ರಾ ಅರಣ್ಯದಲ್ಲಿ ಲೇಖಕರು ಪ್ರಕಾಶನ ಜೊತೆಗೆ ತಿರುಗುತ್ತಿರಬೇಕಾದರೆ ವೇಲಾಯುಧನೊಂದಿಗೆ ಕಾಡಪ್ಪ ಶೆಟ್ಟರು ಕೃಷ್ಣೇಗೌಡರ ಆನೆಯನ್ನು ಹುಡುಕುತ್ತಿದ್ದರು. ಏಕೆಂದರೆ ಆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದು ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿತು. 7,000 ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ದು ಶೆಟ್ಟರು ಅದನ್ನು ಎರವಲು ತಂದಿದ್ದರು. ಅವನಾದರೂ ದೊರಕಿಸಿಕೊಳ್ಳಲು ಆನೆಯನ್ನು ಹುಡುಕುತ್ತಾ ಬಾಯಿ ತುಂಬ ಬೈಯುತ್ತಾ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: ಕೃಷ್ಣೇಗೌಡರ ಆನೆ ಪುಂಡು ಆನೆ ಎಂಬುದು ಕಾಡಪ್ಪ ಶೆಟ್ಟರ ಅಭಿಪ್ರಾಯ. 39ನೇ ಪ್ರಶ್ನೆ,
ನನ್ನ ಕೊಡಲಿ ತಂದು ಯಾಕೆ ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಿ? ಉತ್ತರ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡರ ಆನೆ ಎಂಬ ನೇಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಲೈನ್ ಮ್ಯಾನ್ ದುರ್ಗಪ್ಪ ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡುತ್ತಿರಬೇಕಾದರೆ ಫಾರೆಸ್ಟಿನವರು ಬಂದು ಕೊಡಲಿ ಕಿತ್ತುಕೊಂಡು ಹೋದರೆಂದು ದುರ್ಗಪ್ಪನಿಂದ ಲೇಖಕರಿಗೆ ಗೊತ್ತಾಯಿತು. ಆ ಕೊಡಲಿಯ ಮೇಲೆ ಅವರಿಗೆ ವ್ಯಾಮೋಹವಿಲ್ಲದಿದ್ದರೂ ನ್ಯಾಯ ಮುಖ್ಯ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿಗೆ ಹೋಗಿ ನಾಗರಾಜನಲ್ಲಿ ಈ ಮೇಲಿನ ಪ್ರಶ್ನೆ ಕೇಳುತ್ತಾರೆ. ಸ್ವಾರಸ್ಯ: ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಕಡಿದವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂಬ ಅರ್ಥದಲ್ಲಿ ಲೇಖಕರು ಹೇಳುತ್ತಾರೆ. ಈಗ ವಿದ್ಯಾರ್ಥಿಗಳೇ, ಈ ವಿಭಾಗದಿಂದ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ವಿದ್ಯಾರ್ಥಿಗಳೇ ಗಮನಿಸಿ, ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಪಾಠದಿಂದ, ಯಾವುದೆಲ್ಲ ಪದ್ಯದಿಂದ, ಯಾವುದೆಲ್ಲ ಗದ್ಯದಿಂದ 5-6 ವಾಕ್ಯಗಳ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆ ವಿಡಿಯೋಗೂ ಕೂಡ ಅಲ್ಲಿ ಭೇಟಿ ನೀಡಿ. ಇಲ್ಲಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 40ನೇ ಪ್ರಶ್ನೆ: ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ವಿವರಿಸಿ. ಉತ್ತರ. ಗುಣದ ಪರಿಪಾಲನೆಗಾಗಿ ಈ ಸತಿಯು ದಿವ್ಯ ಭೂಷಣ, ವಸ್ತ್ರ, ದ್ರವ್ಯ, ರಾಜ್ಯಲಕ್ಷ್ಮಿಯನ್ನು ತೃಣಕ್ಕೆ ಸಮಾನ ಎಂದು ಭಾವಿಸಿದಳು. ಪೌರುಷ ಪ್ರಣಯಿಯಾದ ನಾನು ಪಾಪದಿಂದ ಗುಣಹಾನಿಯನ್ನು ಬಯಸುವುದೇ? ಪ್ರಾಣಪ್ರಿಯರಾದ ಇವರನ್ನು ಯಾವ ಕಾರಣವೂ ಇಲ್ಲದೆ ನನ್ನ ಕರ್ಮವಶ ಎನ್ನುವಂತೆ ಅವಿವೇಕತನದಿಂದ ಕುಲದ ಹಿರಿಮೆ ನಾಶವಾಗುವಂತೆ ಕಾಮವ್ಯಾಮೋಹದಿಂದ ಅಗಲಿಸಿಬಿಟ್ಟೆ. ನನ್ನ ದುರ್ಯಶಸ್ಸಿನ ದುಂದುಭಿಯ ಶಬ್ದ ಎಲ್ಲ ದಿಕ್ಕುಗಳಲ್ಲಿ ತುಂಬುವಂತೆ ಕಾಮವ್ಯಾಮೋಹದಿಂದ ಈ ಮಾನಿನಿಯನ್ನು ರಾಮನಿಂದ ದೂರ ಮಾಡಿ ದುಃಖವನ್ನು ನೀಡಿದೆ. ವಿಭೀಷಣನು ಆದರದಿಂದ ಹಿತವನ್ನು ಹೇಳಿದರೂ ದುರ್ವ್ಯಸನಿಯಾದ ನಾನು ವಿನೀತನಾದ ಸೋದರನನ್ನು ಅವಿನೀತನೆಂದು ಗದರಿ ಕಳುಹಿಸಿದೆ. ವ್ಯಸನಾಭಿಭೂತನಾದವರು ಕಾಮ ವ್ಯಾಮೋಹದ ರಭಸದಲ್ಲಿ ಹಿತ ಅಹಿತದ ಚಿಂತೆಯನ್ನು ಮಾಡಲಾರ. ಯಶಸ್ಸಿನ ನಾಶ, ಅವಮಾನವನ್ನು, ಶ್ರೇಷ್ಠವಾದ ತಮ್ಮ ಮಾನವತೆಗೆ ಕೇಡನ್ನು, ಉನ್ನತಿಯ ಭಂಗವನ್ನು, ಮುಂದಿನ ಜನ್ಮಕ್ಕೆ ಅನುಬದ್ಧವಾದ ಜೀವಗತಿಯನ್ನು, ಸಹೃದಯಿ ಜನರ ವ್ಯಾಕುಲವನ್ನು, ಜನಾಪವಾದವನ್ನು, ಇಂದ್ರಿಯ ಭೋಗವೆಂಬ ಮದ್ಯದಿಂದ ಮತ್ತರಾದವರು ಯಾರೂ ಅರಿಯಲಾರರು ಎಂದು ಉದ್ವೇಗಪರನಾಗಿ ರಾವಣನು ಪಶ್ಚಾತ್ತಾಪದಿಂದ ನುಡಿಯುತ್ತಾನೆ. ಹೀಗೆ ರಾವಣನು ಪಾಪಪ್ರಜ್ಞೆ ಪಶ್ಚಾತ್ತಾಪದಿಂದ ಬೆಂದು ಹೋಗುತ್ತಿರುವುದನ್ನು ಕವಿ ಹೃದಯಂಗಮವಾಗಿ ಅವನ ಮೂಲಕವೇ ಹೇಳಿಸಿದ್ದಾರೆ. 41ನೇ ಪ್ರಶ್ನೆ: ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಉತ್ತರ. ಅರ್ಥರೇಖೆ ಇದ್ದು ಆಯುಷ್ಯರೇಖೆ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ದರೂ ಫಲವಿಲ್ಲ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವ ಉಪಯೋಗವೂ ಇಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ತಿಳಿಯುವುದಿಲ್ಲ ಎಂಬ ಉದಾಹರಣೆಗಳನ್ನು ನೀಡುತ್ತಾ ಬಸವಣ್ಣನವರು ಶಿವಪಥವನ್ನು ಅರಿಯದವನು ಶಿವಶರಣರ ಅನುಭವಗಳನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದರೆ ನಿರರ್ಥಕ ಎಂದು ಹೇಳಿದ್ದಾರೆ. ಅಂತಹ ಭಕ್ತಿ ಕೇವಲ ತೋರಿಕೆಯ ಭಕ್ತಿಯಾಗುತ್ತದೆ ಎಂಬುದು ಬಸವಣ್ಣನವರ ಪ್ರತಿಪಾದನೆಯಾಗಿದೆ. 42ನೇ ಪ್ರಶ್ನೆ: ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಉತ್ತರ. ಕೀಚಕನ ಉಪಟಳವನ್ನು ತಾಳಲಾರದ ದ್ರೌಪದಿ ಭೀಮನ ಬಳಿ ಬಂದು ತನ್ನ ಕಷ್ಟವನ್ನು ದೂರ ಮಾಡುವಂತೆ ಬೇಡಿಕೊಂಡಳು. ಆದರೆ ಭೀಮನು ಅಣ್ಣನ ಆಜ್ಞೆಯ ಕಟ್ಟಿನಲ್ಲಿ ಬಿದ್ದಿರುವ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ದ್ರೌಪದಿ ಹತಾಶಳಾಗಿ ಭೀಮನ ಪೌರುಷವನ್ನು ಬಡಿದೆಬ್ಬಿಸಲು ಬೈದು ಹಂಗಿಸುವಳು. ದ್ರೌಪದಿಯ ಸ್ಥಿತಿಯನ್ನು ಕಂಡ ಭೀಮನ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಅವನ ಅಂತಃಕರಣ ಕರಗಿತು, ರೋಷ ಹೆಚ್ಚಿತು. ಮನದಲ್ಲಿ ಹಗೆಗಳನ್ನು ಹಿಂಡಿದ ಅವನ ತನು ರೋಮಾಂಚಿತವಾಗಿ ಮೆಲ್ಲನೆ ದ್ರೌಪದಿಯನ್ನು ಬಿಗಿದಪ್ಪಿ
ತನ್ನ ಉತ್ತರೀಯದಿಂದ ಕಣ್ಣೀರು ಒರೆಸಿದನು. ಮುಂಗುರುಳನ್ನು ನೇವರಿಸಿ ಗಲ್ಲದ ಮೇಲೆ ಬಸಿದ ಕಂಬನಿಯನ್ನು ಒರೆಸಿದನು. ಮಂಚದ ಬಳಿಯಿದ್ದ ಗೆಂಡಿಯ ನೀರಿನಿಂದ ಇವಳ ಮುಖ ಕಮಲವನ್ನು ತೊಳೆದು, ರಾಣಿಯೇ, ಇನ್ನು ಸಿಟ್ಟನ್ನು ಬಿಡು. ನಾನು ನಮ್ಮಣ್ಣನ ಆಜ್ಞೆಯ ಗೆರೆಯನ್ನು ದಾಟಿದ್ದೇನೆ. ಚಿಂತಿಸಬೇಡ, ಹೋಗು. ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ. ಯಾರೇ ಅಡ್ಡ ಬಂದರೂ ವಿರಾಟನ ವಂಶವನ್ನೇ ನಿರ್ವಂಶ ಮಾಡುತ್ತೇನೆ. ಅಜ್ಞಾತವಾಸದಲ್ಲಿರುವ ನಮ್ಮನ್ನು ಕೌರವರು ಗುರುತಿಸಿದರೆ ಅವರನ್ನು ಕೊಚ್ಚಿ ಹಾಕುತ್ತೇನೆ. ಭೀಮನು ಇಂತಹ ಕ್ರೂರ ಕಾರ್ಯ ಮಾಡಿದನು ಎಂದು ದೇವತೆಗಳು ಹೇಳಿದರೆ ಅವರ ಮುಖವನ್ನೇ ಮೇರು ಪರ್ವತಕ್ಕೆ ತಿಕ್ಕಿ ಅರಿಯುತ್ತೇನೆ ಎಂದು ದ್ರೌಪದಿಯನ್ನು ಸಮಾಧಾನಿಸಿದನು. 43ನೇ ಪ್ರಶ್ನೆ. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ? ಉತ್ತರ: ಯಾವ ವಸ್ತುವೇ ಆಗಲಿ, ಯಾವ ಮನುಷ್ಯನೇ ಆಗಲಿ, ಸಕಾಲಕ್ಕೆ ಆಪತ್ತಿಗೆ ಒದಗದಿದ್ದರೆ ಇದ್ದೂ ಇಲ್ಲದಂತೆ ಎಂಬುದನ್ನು ಕವಿ ಅನೇಕ ದೃಷ್ಟಾಂತಗಳ ಮೂಲಕ ತಿಳಿಸಿದ್ದಾನೆ. ಅನುಭವಿಸಲು ಬಾರದ ಸಂಪತ್ತು, ಧನ ಕನಕಗಳು ಇದ್ದರೆ ಏನು ಪ್ರಯೋಜನ? ತಂದೆ ತಾಯಿಗಳ ಮುಪ್ಪಿನ ಕಾಲದಲ್ಲಿ ಆಸರೆಯಾಗದ ಮಗನಿದ್ದೂ ನಿಷ್ಪ್ರಯೋಜಕ. ಬೆಳೆಗಳು ಒಣಗಿ ಹೋದ ಮೇಲೆ ಮಳೆ ಬಂದರೆ ಏನು ಉಪಯೋಗ? ಯಾವುದೇ ಮನಸ್ತಾಪಗಳಿದ್ದರೂ ನಮ್ಮ ಕಷ್ಟ ಕಾಲದಲ್ಲಿ ಅದನ್ನು ಮರೆತು ಬಂದು ನೋಡದ ಬಂಧುಗಳು ಇದ್ದರೂ ಪ್ರಯೋಜನವೇನು? ನೀರಿನಲ್ಲಿ ಮುಳುಗುತ್ತಿರುವಾಗ ಸಿಕ್ಕಿದ ಹುಲ್ಲು ಕಡ್ಡಿಯೇ ಪರ್ವತಕ್ಕೆ ಸಮಾನ. ಸಕಾಲಕ್ಕೆ ಒದಗುವ ಅಲ್ಪ ಸಹಾಯವು ಅತಿ ಶ್ರೇಷ್ಠ ಎನಿಸ್ತದೆ. ಇನ್ನು ಗದ್ಯ ಭಾಗದಿಂದ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 44ನೇ ಪ್ರಶ್ನೆ. ಬಸವಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಅವನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ? ಉತ್ತರ: ಬಸವಲಿಂಗ ಸ್ನಾನ ಮಾಡಿದ್ದರಿಂದ ಆಪರೇಷನ್ ಮಾಡಿದ್ದ ಕಣ್ಣು ಮತ್ತೆ ನೋಯತೊಡಗಿತು. ಯಾವ ವೈದ್ಯರ ಬಳಿಗೆ ಹೋದರೂ ಸರಿ ಹೋಗದಿದ್ದಾಗ ಡಾಕ್ಟರ್ ತಿಮ್ಮಪ್ಪನ ಬಳಿ ಬಂದು, ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ ಎಂದ. ಅದಕ್ಕೆ ತಿಮ್ಮಪ್ಪ, ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿ ಗಾಯಕ್ಕೆ ಔಷಧಿ ನೀಡಿದ್ದರು. ಇದರಿಂದ ಬಸವಲಿಂಗನಿಗೆ ಸಿಟ್ಟು ಬಂತು. ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸಿತು. ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಅವರೇ ಕಾರಣ ಎಂದು ತಿಳಿದು ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂಥ ವಿಷಯವನ್ನು ತಿರುಚಿ ಹೇಳಿದ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. 45ನೇ ಪ್ರಶ್ನೆ. ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದು ಏಕೆ? ಉತ್ತರ: ಕಮಲಾ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಅವರು ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವು ಕಾಣಿಸಿಕೊಂಡಾಗ ಮೂತ್ರಪಿಂಡದ ಕಲ್ಲುಗಳು ಇರುವುದು ತಿಳಿದುಬಂತು. 46ನೇ ಪ್ರಶ್ನೆ. ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸಲು ಕಾರಣವೇನು? ಲೋಟದ ಚೆಂದವನ್ನು ಚಿನ್ನಮ್ಮ ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಕಿ ಹೊಡೆಯತೊಡಗಿದ್ದವು. ತನ್ನ ಬೆವರಿನ ಬೆಲೆಯನ್ನು ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ ಲೋಟ ಬೆಳ್ಳಿಯದ್ದು ಆದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಮೂರ್ಖಾಸಿನದ್ದು ಎನಿಸಿತು. ಇದರಿಂದ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿಣ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣ ತನ್ನ ಕುಟುಂಬದ ಮೇಲಿನ ಅಪವಾದ ನಿವಾರಿಸಿಕೊಳ್ಳುವ ಅವಕಾಶ ಬಂದಿರಬಹುದು. ಆ ಲೋಟವನ್ನು ಧಣಿಗಳಿಗೆ ಒಪ್ಪಿಸಿದರೆ ಆರೋಪದಿಂದ ಮುಕ್ತವಾಗಬಹುದಿತ್ತು. ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪ ಹಾಗೂ
ಪಡಿಯಿಲ್ಲದೆ ದುಡಿದ ಬೆವರಿನ ಬೆಲೆಯನ್ನು ಭರಿಸಲು ಧಣಿಗಳಿಂದ ಸಾಧ್ಯವೇ? ಧಣಿಗಳನ್ನು ನೇರವಾಗಿ ಎದುರಿಸಲಾಗದ ಅಸಹಾಯಕತೆ, ಬಡತನ, ಅವಮಾನಗಳು ಎಲ್ಲವೂ ಆಕೆಯಲ್ಲಿ ಮಡುಗಟ್ಟಿತ್ತು. ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದ ಧಕ್ಕೆಗೆ ಪ್ರತಿರೋಧವಾಗಿ, ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ಕಿಂಚಿತ್ತಾದರೂ ಅವಮಾನ ಪಶ್ಚಾತ್ತಾಪವಾಗಬಹುದು ಎಂದು ಧಣಿಗಳ ಎದುರಿಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಹೊಳೆಯ ಆಳ ಮಡುವಿನತ್ತ ತೂರಿ ಎಸೆದೇ ಬಿಟ್ಟಳು. ಇನ್ನು ದೀರ್ಘಗದ್ಯ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 47ನೇ ಪ್ರಶ್ನೆ. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಉತ್ತರ. ಅಂದು ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಖಾಕಿ ಪ್ಯಾಂಟ್ ಧಾರಿ 2 ಕಾಲುಗಳು ಕಾಣಿಸಿದವು. ಬೂಟ್ಸಿಲ್ಲದ್ದರಿಂದ ಅವು ಪೊಲೀಸ್ ಇಲಾಖೆಯವರದ್ದಲ್ಲವೆಂದು ತಿಳಿಯಿತು. ಬಂದಾತ ಗಮನ ಸೆಳೆಯಲು 1-2 ಬಾರಿ ಕೆಮ್ಮಿದ. ಏಕೆಂದರೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಂತೆ. ಯಾರು ಎಂದು ಕೇಳಿದಾಗ ಲೈನ್ಮ್ಯಾನ್ ಎಂದ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನೇ ಎಂದು ಪ್ರಶ್ನಿಸಿದಾಗ ಅದೊಂದು ತರ್ಲೆ ಡಿಪಾರ್ಟ್ಮೆಂಟ್. ಯಾವಾಗಲೂ ನಮ್ಮ ಜೊತೆ ಪುಕಾರು ತೆಗಿತಾನೇ ಇರ್ತಾರೆ. ನಾವು ಕರೆಂಟಿನವರು, ಲೈನ್ಮ್ಯಾನ್ ದುರ್ಗಪ್ಪ ಎನ್ನುತ್ತಾನೆ. ಏನೋ ಇನಾಮು ಕೇಳಲು, ಕಾಫಿ ಬೀಜ, ಏಲಕ್ಕಿ ಕೇಳಲು ಬಂದಿರಬಹುದು ಎಂದು ಊಹಿಸಿ ಬಾಯಿ ಬಿಡಿಸಿದಾಗ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದಿದೆ. ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲೇಬೇಕಾಗಿತ್ತು ಎಂದು ಕೇಳುತ್ತಾನೆ. ಅಲ್ಲದೆ ಅದು ಕೃಷ್ಣೇಗೌಡನ ಆನೆಯದೇ ಕೆಲಸ ಎಂದು ಪುರಾವೆ ನೀಡುತ್ತಾನೆ. 48ನೇ ಪ್ರಶ್ನೆ. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು? ಉತ್ತರ. ಕೆಲವರು ಸಾರ್ವಜನಿಕ ಸಭೆಯಲ್ಲಿ ಆದ ಅವಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳಿದರು. 108 ಥರದ ಬೇಜವಾಬ್ದಾರಿ ಊಹಾಪೋಹಗಳನ್ನು ಕಲ್ಪಿಸಿದರು. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮ ಕಾಡಿನಲ್ಲಿ ಎಲ್ಲೋ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದ್ದರು. ಪೊಲೀಸರೆಲ್ಲ ಕಾಡೆಲ್ಲ ಹುಡುಕಿ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಆದರೆ ಕೋವಿ ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದರಿಂದ ಜನಗಳ ಊಹಾಪೋಹ ದಿಕ್ಕು ಬದಲಿಸಿತು. ನಾಗರಾಜ ಇದ್ದಕ್ಕಿದ್ದಂತೆ ಮನ ಪರಿವರ್ತನೆಯಾಗಿ ಕೋವಿಯನ್ನು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿ ತಲೆ ಬೋಳಿಸಿಕೊಂಡು ತಿರುಗುತ್ತಿರುವುದನ್ನು ಕಣ್ಣಾರೆ ನೋಡಿದೆವು ಎಂದು ಕೆಲವರು ಹೇಳಿದರು. ಮತ್ತೆ ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಗ್ಯಾಂಗ್ಗೆ ಖೂನಿ ಮಾಡಿ ಹೆಣ್ಣ ನಾಪತ್ತೆ ಮಾಡಿದನೆಂದು ಹೇಳಿದರು. ರಾಮಪ್ಪ ಇನ್ನೊಂದು ವಿಷಯ ತಿಳಿಸಿದ. ನಾಗರಾಜ ಗಂಗಾಧರನ ಕಾರು ನಿಲ್ಲಿಸಿ ಒಳಗೇನಿದೆ ಎಂದು ಇಣುಕಿ ನೋಡಲಾಗಿ ಕಾರಿನ ಗಾಜು ಏರಿಸಿ ನಾಗರಾಜನ ಕುತ್ತಿಗೆ ಸಿಕ್ಕಿಸಿ ಅವನು ವಿಲವಿಲ ಒದ್ದಾಡುತ್ತಿದ್ದಂತೆ ಚಾರ್ಮಡಿ ಕಡೆ ದೌಡಾಯಿಸಿದನೆಂದು ಮಕ್ಕಿಗದ್ದೆ ಬಳಿ ನೈಟ್ ಬಸ್ಸಿಗೆ ಕಾಯುತ್ತಿದ್ದವರು ನೋಡಿದರೆಂದು ಹೇಳಿದನು. ಇನ್ನು ಭಾಷಾಭ್ಯಾಸವನ್ನು ಗಮನಿಸಿ ವಿದ್ಯಾರ್ಥಿಗಳೇ. 5ನೇ ಮೇನ್ ಇದರಲ್ಲಿ ಒಟ್ಟಿಗೆ ನೀವು 4 ಸೂಚನೆಗೆ ಅನುಗುಣವಾಗಿ ಉತ್ತರಿಸುವಂಥ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸುವಂಥದ್ದು. ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ. ಯಾವುದೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಅಲ್ಲಿ 49ನೇ ಪ್ರಶ್ನೆ. ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ನಿಷ್ಕಲ, ಪರಿಶುದ್ಧ. ಪುರುಷ, ಮುಟ್ಟಿದ್ದನ್ನು ಚಿನ್ನವಾಗಿಸುವ ಶಿಲೆ ಅಥವಾ ಮಣಿ. ತೊರೆ, ನದಿ. ಕೆಳಗಿನ 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ಅಕ್ಷರ, ಅಕ್ಕರ. ಅಮೃತ, ಅಮರ್ದು. ಅಗ್ನಿ, ಅಗ್ಗಿ ಅಥವಾ ಅಗಿನಿ. 51ನೇ ಪ್ರಶ್ನೆ. ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ಅನ್ನು, ಇಲ್ಲಿ ಅವನನ್ನು ಅನ್ನುವಂಥದ್ದು, ಇಲ್ಲಿ ಅನ್ನು ದ್ವಿತೀಯ. ಧರ್ಮಜನಿಗೆ ಚತುರ್ಥಿಗೆ. ಮುಖದಲ್ಲಿ ಸಪ್ತಮಿ. ಅಲ್ಲಿ, ಇಲ್ಲಿ ಮೇಲಿನದು ಕೊಡಲಿಲ್ಲ, ತೊಂದರೆ ಇಲ್ಲ, ನೀವು ಅದನ್ನು ಅಲ್ಲಲ್ಲಿ ನೋಡಿಕೊಳ್ಳಿ.
ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಹಾಗೆ ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಒಂದು ವಿಡಿಯೋ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. 52ನೇ ಪ್ರಶ್ನೆ, ಧಾತು ರೂಪವನ್ನು ಗುರುತಿಸಿ. ಓದಿದನು ಓದು, ನೋಡುವಳು ನೋಡು, ತಿಂದಳು ತಿನ್ನು. ಯಾವುದೆಲ್ಲ ಧಾತು ರೂಪಗಳು ಬರ್ತವೆ ಅನ್ನುವಂಥದ್ದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೆ, ನೋಡಿಕೊಳ್ಳಿ. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥಗಳ ಬಗ್ಗೆಯೂ ವಿಡಿಯೋ ಹಾಕಿದೆ, ನೋಡಿಕೊಳ್ಳಿ. ಅಡಿ, ಪಾದ, ಅಳತೆ, ಕೆಳಗೆ 2 ಅರ್ಥಗಳನ್ನು ಬರೆಯುವಂಥದ್ದು. ಒಂದು ನಾಮಪದ, ಒಂದು ಕ್ರಿಯಾಪದ. 2ರಲ್ಲಿ 2 ಕೂಡ ಇದ್ದರೆ ಮಾತ್ರ ಅಲ್ಲಿ ಅಂಕಗಳನ್ನು ಕೊಡ್ತಾರೆ, ಗಮನಿಸಿಕೊಳ್ಳಿ. ಅಡಿ, ಪಾದ, ಅಳತೆ, ಕೆಳಗೆ. ಕವಿ, ಕಾವ್ಯ ರಚನೆಕಾರ, ಆವರಿಸು. ಕರ, ತೆರಿಗೆ, ಕೈ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನುಡಿಗಟ್ಟುಗಳ ಬಗ್ಗೆಯೂ ಕೂಡ ಒಂದು ವಿಡಿಯೋ ಹಾಕಿದ್ದೇನೆ. ಗಾಳಿಗೆ ತೂರು, ಹಿರಿಯರ ಮಾತುಗಳನ್ನು ಗಾಳಿಗೆ ತೂರಬಾರದು. ಮೊರೆ ಹೋಗು, ಕಷ್ಟದಲ್ಲಿ ನಾವು ದೇವರ ಮೊರೆ ಹೋಗುತ್ತೇವೆ. ಕೈ ಕೊಡು, ಒಮ್ಮೊಮ್ಮೆ ಮುಂಗಾರಿನ ಮಳೆ ಕೈ ಕೊಡುತ್ತದೆ. ಇನ್ನು ಪ್ರಬಂಧ ಬರೆಯಿರಿ, 4 ಅಂಕಗಳು. ನಿಮಗೆ ನೆನಪಿರ್ಬೋದು, ಗಾದೆ ಮಾತು ಬರುವುದಿಲ್ಲ, ಇವೆಲ್ಲ ನೋಡಿರ್ಬೋದು. ಗಾದೆ ಮಾತು ಈಗ ಬರುವುದಿಲ್ಲ, ಈ ಸಲದಿಂದ ಇಲ್ಲ. ಈ ಸಲ ಇರುವಂಥದ್ದು ಪ್ರಬಂಧ ಮತ್ತು ಪತ್ರಲೇಖನ ಮಾತ್ರ. ಯಾವುದಿದು ಪ್ರಬಂಧ? ನಗರ ನೈರ್ಮಲ್ಯ ಕಾಪಾಡುವಲ್ಲಿ ನಾಗರಿಕರ ಪಾತ್ರ ಅಥವಾ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು. ಇದನ್ನು ವಿದ್ಯಾರ್ಥಿಗಳೇ ನೋಡ್ತಾ ಹೋಗಿ. ಇನ್ನಿರುವಂಥದ್ದು ಪತ್ರಲೇಖನ. ನಿಮ್ಗೆ ಗೊತ್ತಿದೆ, ಒಂದು ಖಾಸಗಿ ಪತ್ರ, ಒಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಕಲಿತುಕೊಳ್ಳಿ ಆವಾಗ, ಅಥವಾ 2 ಕಲಿತರೂ ತೊಂದರೆ ಇಲ್ಲ. ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಪತ್ರಲೇಖನಗಳು ಕೂಡ ಈ ಸಲದಿಂದ ಹೆಸರು ಬರೀಲಿಕ್ಕಿಲ್ಲ, ಹಾಗೂ ನಿಮ್ಮ ಊರು ಜಿಲ್ಲೆಯ ಹೆಸರನ್ನು ಕೂಡ ಬರೀಲಿಕ್ಕಿಲ್ಲ. ಸಂಕೇತ ಅಕ್ಷರಗಳನ್ನು ಮಾತ್ರ ಬಳಸಬೇಕು. ಆ ಬಾಕ ಅಥವಾ XYZ ಇರ್ಬೋದು, ಅಥವಾ ಕಾಚಾಟ ತಾಪ ಅಂತ ಇರ್ಬೋದು, ಯಾವುದಾದ್ರೂ ನೀವು ಕೊಡ್ಬೋದು. ಪತ್ರಗಳನ್ನು ಕೂಡ ಗಮನಿಸಿಕೊಳ್ಳಿ. ಇಲ್ಲಿ ಪತ್ರವನ್ನು ಕೊಟ್ಟಿರುವಂಥದ್ದು ಒಂದು ತಾವು ಮಾಡಿದ ಪ್ರವಾಸದ ಅನುಭವವನ್ನು ಗೆಳೆಯನಿಗೆ ಒಂದು ಪತ್ರವನ್ನು ಬರೆಯಿರಿ. ಅಥವಾ ರಸ್ತೆ ದುರಸ್ತಿ, ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಇತ್ಯಾದಿಗಳಿಗಾಗಿ ಸಂಬಂಧಿಸಿದ ಇಲಾಖೆಯ ಮುಖ್ಯಸ್ಥರಿಗೆ ಪತ್ರ ಬರೆಯಿರಿ. ನೋಡಿಕೊಳ್ಳಿ ಹೇಗೆ ಪತ್ರವನ್ನು ಬರೆಯುವಂಥದ್ದು. ಇದು ವ್ಯಾವಹಾರಿಕ ಪತ್ರ. ಸರಿ ವಿದ್ಯಾರ್ಥಿಗಳೇ, ನೀವು ಇಂತಹ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಟ್ಟು ಬಿಡಿ. ಸರಿ, ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.